ಸೈಟ್ ತೊಗೊಂಡಿದ್ದೆ ಅವನಂತಲ್ಲಿ 1 kg 300 ಗ್ರಾಮ್ ಬಂಗಾರ ಕೊಟ್ಟು 60-40 ಸೈಟ್ ತೊಗೊಂಡಿದ್ದೆ. ಒಟ್ಟು ಈ ಕೇಸ್ನಲ್ಲಿ ನೀ ಸಾಕ್ಷಿ ಹೇಳಬೇಡ, ನಿನಗೆ 3 ಎಕರೆ ಹೊಲ ಬೇಕಾದ್ರೂ ಕೊಡ್ತೀವಿ, ದುಡ್ಡು ಬೇಕಾದ್ರೂ ಕೊಡ್ತೀವಿ. ಅವ್ನು ಹಾಕಿದವ್ರನ್ನ ಮನೆಯನ್ನ ಒಬ್ಬಕಿನ ಕಟ್ಟಿ ಹಾಕಿ ಬೆಂಕಿ ಹಚ್ಚಿ ಸುಟ್ಬಿಟ್ರು. ಅವರು ಸುಟ್ಟಾಗ ಅವ್ರು ಮರ್ಡರ್ ಮಾಡಿದಾರ, ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಇವನ್ ಮೇಲೆ ಯಾಕೆ ಕೇಸ್ ಹಾಕಿದ್ರಿ? ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ರಾಣೆಬೆನ್ನೂರು ಒಂದು ಪ್ರಕರಣ, ಕೊಲೆ ಪ್ರಕರಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೀತಿತ್ತು. ಅದು ಮುಂಚೆ ಹಾವೇರಿ ಜಿಲ್ಲಾ ಆಗಿದ್ದರಿಂದ ಜಿಲ್ಲಾ ಕೋರ್ಟ್ನೇ ನಡೀತಿತ್ತು. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಜಾಸ್ತಿ ಆಗಿದ್ದರಿಂದ ಬ್ಯಾಡಗಿ ಮತ್ತು ರಾಣೆಬೆನ್ನೂರು ಎರಡಕ್ಕೂ ಒಂದೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಸೆಷನ್ ಕೋರ್ಟು. ಆ ಒಂದು ನ್ಯಾಯಾಲಯದಲ್ಲಿ ಒಂದು ಕೊಲೆ, ಆ ಒಂದು ಕೊಲೆ ತಾಯಿ ಕಣ್ಣೆದುರಿಗೇನೆ ಕೊಲೆ ಆಗಿರ್ತೈತಿ. ತಾಯಿನೇ ಸಾಕ್ಷಿ ಅದಕ್ಕೆ? ಹಾಂ, ತಾಯಿನ ಪ್ರತ್ಯಕ್ಷ ಸಾಕ್ಷಿ ಮತ್ತು ಅದರಲ್ಲಿ ಒಂದು 2-3 ಮಂದಿ ಸಾಕ್ಷಿನೇ ಇದ್ದರು ಪ್ರತ್ಯಕ್ಷ. ಅದು ಏನಾಗ್ಬಿಡ್ತಂದ್ರೆ ಅವರು ಕೊಲೆ ಮಾಡಿ ಆರೋಪಿಗಳು ಜೈಲಿಗೆ ಹೋದರು. ಜೈಲಿಗೆ ಹೋಗಿದ್ದಾಗ ಅವ್ರಿಗೆಲ್ಲ ಬೇಲ್ ಸಿಕ್ತು. ಬೇಲ್ ಸಿಕ್ಕಿಂದಾಗ ಇವರು ಆ ಮುದುಕಿಗೆ ಸ್ವಲ್ಪ ಮಾತಾಡೋದು, ಕರೆಯೋದು, ಸಾಕ್ಷಿ ಹೇಳಬೇಡ, ನಿನಗೇನು ಬೇಕು ಕೇಳು, ನಿನ್ನ ಹೊಲ ಬೇಕಾ, ದುಡ್ಡು ಬೇಕಾ, ನಿನಗೇನು ಬೇಕು ಕೇಳು, ಕೊಲೆ ಆದವನಂತೂ ಸತ್ತು ಹೋಗ್ಯಾನ, ಈಗ ನಾವು ಒಳಗೆ ಸಿಕ್ಕಾಕೊಂಡೇವಿ, ಮಾಡಿದವರು ಎಷ್ಟು ಮಂದಿ ನಾವು ಸಿಕ್ಕಾಕೊಂಡೇವಿ. ಒಟ್ಟು ಈ ಕೇಸ್ನಲ್ಲಿ ನೀ ಸಾಕ್ಷಿ ಹೇಳಬೇಡ, ನಿನಗೆ 3 ಎಕರೆ ಹೊಲ ಬೇಕಾದ್ರೂ ಕೊಡ್ತೀವಿ, ದುಡ್ಡು ಬೇಕಾದ್ರೂ ಕೊಡ್ತೀವಿ, ನೀ ಸಾಕ್ಷಿ ಹೇಳಂಗಿಲ್ಲ ಅಂದ್ರೆ ಅಂತಂದು ಊರಾಗ 4-5 ಮಂದಿ ಹಿರಿಯರು ಕರ್ಕೊಂಡು ಅದನ್ನು ಡೀಲ್ ಮುಗಿಸಿರ್ತಾರೆ. ಅವಾಗ ಒಂದು ಸಲ ಬ್ಯಾಡಗಿಗೆ ನಾ ಹೋಗಿರ್ತೀನಿ. ಹೋದಾಗ ಅಲ್ಲಿ ಒಬ್ಬ ಕಳು ಕೇಸ್ನ ಹುಡುಗ ನನ್ನ ಕರೆತಾನೆ. ಬಸಣ್ಣ ಯಾವಾಗ ಬಂದೀವ ಜೈಲಿಂದ ಅಂತಂದು ಕೇಳ್ದ. ಅವಾಗ ಈಗ ಬಂದೀವ. ಆಕೆ ಅವನ ಪಕ್ಕದಾಗ ಆ ಮುದುಕಿ ಇರ್ತೈತಿ. ಅವಾಗ ಬಸಣ್ಣ, ಈ ಮುದುಕಿ ಮಗನ ಕೊಲೆ ಮಾಡ್ಯಾರ, ಈ ಜಾಮೀನು ಮೇಲೆ ಹೊರಗೆ ಬಂದಾರ, ಆ ಮುದುಕಿಗೆ ದುಡ್ಡಿನ ಆಸೆ, ಹೊಲದ ಆಸೆ ತೋರಿಸಿ ಆಕೆಗೆ ಸಾಕ್ಷಿ ಹೇಳ್ಬೇಡ, ಇಲ್ಲ ಅದನ್ನು ಇನ್ನೂ ತೆಗಿತೀವಿ ನೋಡು ಅಂತಂದು ಹೆದರ್ಸ್ತಾ ಇದ್ದಾರೆ ಬಸಣ್ಣ, ಇದಕ್ಕೊಂದು ಸಲಹೆ ಕೊಡು ಬಸಣ್ಣ ಅಂತಂದು ಹೇಳಿದರು. ಅವಾಗ ಆ ಮುದುಕಿ ಕೇಳಿದೆ ನಾನು, ಏನವ್ವ ಏನು ಹಕ್ಕಿಕತಿ? ಇಲ್ಲೋ ತಮ್ಮ, ನನ್ನ ಮಗ ಒಬ್ಬನೇ ಮಗನ ಕೊಂದು ಹಾಕಿಬಿಟ್ರು, ಈಗ ನಾನು ಏನು ಮಾಡಲಿ? ಆ ಮಗನಕ್ಕಿಂತ ಅವ್ರು ಕೊಡೋದು ದೊಡ್ಡದನು, ನನಗೆ ಅವ್ರಿಗೆ ಶಿಕ್ಷೆ ಆಗಬೇಕು, ನಾನು ಏನು ಆಸೆ ಪಡಂಗಿಲ್ಲಪ್ಪ ಅಂತ ಹೇಳಿದ್ಲು. ನೀ ಆಸೆ ಪಡಲಿಲ್ಲ ಅಂದ್ರೆ ನಿನ್ನ ತೆಗಿತಾರೆ ಅವರು ಅಂದೆ ನಾನು. ಆಸೆ ಪಡು, ಎಲ್ಲಿವರೆಗೂ ಪಡಬೇಕು ಅಲ್ಲಿವರೆಗೂ ಪಟ್ಟು ಆಮೇಲೆ ಸತ್ಯ ಹೇಳಿಬಿಡು. ಸತ್ಯ ಹೇಳು, ಸುಳ್ಳು ಹೇಳಕ್ಕೆ ಹೋಗ್ಬೇಡ. ಕೋರ್ಟ್ನಲ್ಲಿ ನಿನಗೆ ಕರೆಸ್ತಾರೆ, ಆ ದಿನ ಬರ್ತೈತಿ. ಆ ದಿನ ಬಂದಾಗ ಅಲ್ಲಿವರೆಗೂ ಈ ಸಮಯದೊಳಗೆ ನಿನಗೆ ಏನಾದ್ರೂ ಕೊಲೆನೂ ಮಾಡ್ಬೋದು, ಅವರು ಸಾಕ್ಷಿನ ಆಸೆ ಪಡಿಸ್ಬೋದು. ಇಂಥವು ಭಾಳ ಪ್ರಕರಣ ಆಗಿದ್ದವು. ನಿನ್ನೂ ಸಾಯಿಸ್ಬಿಟ್ರೆ ಅಲ್ಲಿ ಮುಗಿದು ಹೋಗ್ತೈತಿ ಅಂತಂದು ಅವ್ರಿಗೆ ಸ್ಕೆಚ್ ಹಾಕಿದಾರೆ. ನಿನಗೆ ಅವರು ಹೊಲ ಕೊಡ್ತೀನಿ ಅಂದಾರೆ, ದುಡ್ಡು ಕೊಡ್ತೀನಿ ಅಂದಾರೆ, ಎಲ್ಲ ಇಸ್ಕೊ, ಎಲ್ಲ ದಾಖಲೆ ಇಟ್ಕೊಂಡು ಆರಾಮ ಸಾಕ್ಷಿ ಕೋರ್ಟಿಗೆ ಬಂದಾಗ ನೀನು ಅಲ್ಲಿವರೆಗೂ ನಾ ಹೇಳಂಗಿಲ್ಲ ಬಯ್ಯಪ್ಪ, ಹೇಳಂಗಿಲ್ಲ ಬಿಡ ಅನ್ಕೊತಾನೆ ಇರು, ಒಟ್ಟು ನಿನ್ನ ಜೀವ ಉಳಿಸ್ಕೊ. ಯಾವಾಗ ಕೋರ್ಟ್ನಾಗ ಸಂಬಂಧ ಜಾರಿಗೆ ಆಗಿ ಕೋರ್ಟಿಗೆ ಕರೆಸ್ತಾರಲ್ಲ, ಅವಾಗ ನೀನು ಅಲ್ಲೇ ಜಡ್ಜ್ ಎದುರುಗಡೆ ನಿನಗೆ ಸ್ವತಂತ್ರ ಇರ್ತೈತಿ, ಅಲ್ಲಿ ಸತ್ಯ ಹೇಳ್ಬಿಡು, ನಿನ್ನ ಜೀವನ ಉಳಿತೈತಿ. ಅವ್ರು ಕೊಟ್ಟಿದ್ದ ಆಧಾರನ ನ್ಯಾಯಾಲಯಕ್ಕೆ ಹಾಜರು ಪಡ್ಸೋಕ್ಕೂ ಇರ್ತೈತಿ. ಅವ್ರು ಕೊಟ್ಟಂಥ ಹಣ, ಹೌದು, ಕೊಟ್ಟಂಥದ್ದೆಲ್ಲ ಅವ್ರು ಕೊಟ್ಟಿದ್ದ ದಾಖಲೆನೇ ಇರ್ತಾವಲ್ಲ, ದಾಖಲೆನೇ ಇರ್ತವೆ. ಈಗ ನಾನು ಕಳು ಕೇಸ್ನಾಗ ಬಂದ್ವಿ, ಇವನು 1 kg ಬಂಗಾರ ಕೊಟ್ಟೇನಿ ರೀ ಅಂತ ಹೇಳಿದೆ. ಇವ ಯಾರು ಇಲ್ಲ, ಇವನಿಗೆ ಗೊತ್ತೇ ಇಲ್ಲರಿ ನನಗೆ ಅಂದ್ಬಿಟ್ಟವ, ಇವನು ನೋಡೇ ಇಲ್ಲ ಅಂದ್ಬಿಟ್ಟವ. ಇವನು ಯಾವನು ಕರ್ಕೊಂಬಂದಿರಲ್ರಿ ಹುಚ್ಚು ಸುಳೆ ಮಗನ ನನ್ನ ಮನೆಗೆ, ನಾನು ನೋಡಿದ ಕೋಟ್ಯಾಧಿಪತಿ ಅದೀನಿ, ಇವನಂತೇಳಿ ನಾನು ಯಾಕೆ ಬಂಗಾರ ತೊಗೊಳ್ಳಿ ಅಂದಾಗ ಇವನು ಯಾರು ನಮ್ಗೆ ಗೊತ್ತಿಲ್ಲ ಅಂದ. ನೋಡ್ರಿ ಕ್ಲೀನಾಗಿ ನೋಡ್ರಿ ಅಂತಂದು ಹೇಳಿದ್ರು. ಅವಾಗ ಅವನ್ನ ಪಾರ್ಟಿ ಕರ್ಕೊಂಡು ನನ್ನ ಜೀಪ್ನಾಗ ಕುಂತವನ್ನ ತೋರಿಸಿದ್ರು. ಇವ ಹೌದಲ್ರಿ ನಿಮ್ಗೆ ಬಂಗಾರ ಕೊಟ್ಟಾನ ಅಂತಂದು ಇವನೇ ಹೇಳ್ಯಾನ ಅಂತಂದಾಗ ನೋಡ್ದೆ, ಗೊತ್ತಿಲ್ಲರಿ ಇವನ, ನಾನು ನೋಡೇಲಿ ಇವನ ಅಂದಾಗ ಅವಾಗ ನೋಡಪ್ಪ ಬಸ್ಸ ಗೊತ್ತಿಲ್ಲ ಅಂತಂದು ಹೇಳ್ತಾರೆ, ಮತ್ತು ಏನು ಹೆಂಗೆ ನೋಡ್ರಿ ನಾನು ನೋಡಿರಿಲ್ಲ ಅಂದೆ. ಯಾರು ಗೊತ್ತು ನನಗೆ, ಏನು ಮಾತಾಡಕತ್ತೀವಿ, ಜನ ಸೇರಿಬಿಟ್ರೆ ಪಬ್ಲಿಕ್, ಅವ್ರ ಕಡೆನೇ ಸಪೋರ್ಟು. ಅವಾಗ ನಾ ಹೇಳಿದೆ, ನೋಡಿ ನೀವು ನನಗೆ ಒಟ್ಟ ಭೇಟಿನೇ ಇಲ್ಲ, ನೀವು ಪರಿಚಯನೇ ಇಲ್ಲ ಅಂತ ಅನ್ನಂಗೆ ಮಾತಾಡ್ತಾ ಇದ್ದೀರಿ, ನನ್ನ ಯಾವತ್ತೂ ನೋಡೇ ಇಲ್ಲ ನೀವು ಅಂದೆ. ನೋಡೇ ಇಲ್ಲ, ನೋಡಿದ್ರೆ ಹೇಳ್ತೀನಿ ಅಂದ. ಅವಾಗ ನನ್ನ ಬ್ಯಾಗ್ನಾಗ ಉತ್ತಾರ ಇತ್ತು, ತೆಗೆದೆ. ಇದು ಉತ್ತಾರ ಯಾರ್ದು ಅಂದೆ. ಇದು ನನ್ನ ಹೆಂಡತಿ ಹೆಸರಲ್ಲಿ ಐತಿ ಇದು ಉತ್ತಾರ. ಉತ್ತಾರ ಅಂದ್ರೆ ಸೈಟ್ ತೊಗೊಂಡಿದ್ದೆ ಅವನಂತಲ್ಲಿ 1 kg 300 ಗ್ರಾಮ್ ಬಂಗಾರ ಕೊಟ್ಟು 60-40 ಸೈಟ್ ತೊಗೊಂಡಿದ್ದೆ. ಎಲ್ಲೇ ಅದ್ರಗುಂಚಾಗ ಅವನು ಬಂಗಾರ ಮಾರಿ ಕದ್ದಿದ್ದೆಲ್ಲ ಅವನಿಗೆ ಕೊಡ್ತಿದ್ದೆ. ಅವಾಗ ನಾನು ಬಿದ್ದಿದ್ನಲ್ಲ,
ನಾನು ಕಳ್ತನ ಮಾಡೋದು ಬಿಟ್ಟೇನೆ ಅಂದಿಂದಾಗ ನನ್ನ ಮಕ್ಳಿಗೆ ಓದ್ಸೋಕೆ ದುಡ್ಡು ಇದ್ದಿದ್ದಿಲ್ಲಲ್ಲ, ಅವಾಗ ಒಂದು 5 ಲಕ್ಷ ಕೊಡಪ್ಪ ಅಂತ ಕೇಳಕ್ಕೆ ಹೋದ್ರೆ ನೀ ಯಾರು ಗೊತ್ತಿಲ್ಲ ಅಂದಿದ್ದಕ್ಕೆ ಮತ್ತು ನಾನು ಅವನಿಗೆ ನಿನಗೆ ಇಟ್ಕೊಳ್ಳೋಕ್ಕೆ ತಲೆ ಇಲ್ಲ, ದುಡ್ಡು ಐತಿ, ಆದ್ರೆ ನನ್ನ ತಲೆ ಐತಿ, ದುಡ್ಡಿಲ್ಲ, ಆದ್ರೆ ನೀ ಬಿದ್ದಾಗ ನಾ ಎತ್ತಿ ಹಿಡಿದು, ನಾ ಬಿದ್ದಾಗ ನೀ ಎತ್ತಿ ಹಿಡಿಲಿಲ್ಲ ಅಂದ್ರೆ ನಿನ್ನ ಅನುಭವ ನೀ ಪಡ್ತಿದ್ದೆ ಅಂತಂದು ಹೇಳಿ ನಾನು ಯಾವುದೋ ಒಂದು ಇದರಲ್ಲಿ ಸೀದಾ ಅವ್ರ ಮನೆಗೆ ಹೋದೆ, ಒಪ್ಕೊಂಡೆ, ನಿಮ್ಮ ಮನೆ ನಾನಾ ಕದ್ದೇನೆ ಅಂದೆ, ಸೀದಾ ಕರ್ಕೊಂಬಂದೆ, ಪೊಲೀಸ್ ಹೆಂಡ ಅವ್ರು ಕೊಟ್ಟರು, ತೊಗೊಂಬಂದು ರಿಕವರಿ ಮಾಡಿಸಿ ಕೊಟ್ಬಿಟ್ಟೆ. ಅವಾಗ ಇವ್ನಿಗೆ ಗೊತ್ತಿಲ್ಲ ಅಂದಲ್ಲ, ಅವಾಗ ಉತ್ತಾರ ತೆಗೆದು ಇದು ನೋಡಪ್ಪ ಇಷ್ಟನೇ ಇಸ್ವ್ಯಾಗ ನೀನು ನನ್ನ ಹೆಂಡತಿಗೆ ನನ್ನ ಸೈನು ಐತಿ, ಖರೀದಿ ಮಾಡಿಕೊಟ್ಟಿದ್ದು ದಾಖಲೆ ಐತಿ, ನೀ ಪರಿಚಯ ಇಲ್ಲ ಅಂದಿ, ಪರಿಚಯ ಇಲ್ಲ ಅಂದಾಗ ಇದು ದಾಖಲೆ ಎಲ್ಲಿಂದ ಬಂತು ಅಂದಾಗ ನೋಡಿದ್ರು ಆಫೀಸರ್ಸ್ ಒದ್ದು ಹೇಳ್ಕೊಡ್ರಿ ಬೋಳಿ ಮಗನಿಗೆ ಅಂತಂದು ಜೀಪ್ನಾಗ ಕುಂದಿರ್ಸ್ಕೊಂಡ್ರು. ಸ್ಟೇಷನ್ಗೆ ಹೋಗೋರಾಗ ಬಂಗಾರ ಕೊಡ್ತೀನಿ ರೀ ಅಂತ ಹೇಳಿದ. ಅದ್ರಾಗ ಬಂಗಾರ ರಿಕವರಿ ಮಾಡಿದ್ರು, ಅರ್ಧ ತಿಂದರು, ಅರ್ಧ ಕೇಸ್ನಾಗ. ಅದು ಕೇಸ್ ಏನಾಯ್ತು, ಕಳ್ತನಾಗಿ 6 ವರ್ಷ ಪೆಂಡಿಂಗ್ನಾಗ ಬಿದ್ದಿತ್ತು. ಆಮೇಲೆ ನಾ ಸಿಕ್ಕಾಕೊಂಡಿದ್ದ ಜಾಮೀನು ಮೇಲೆ ಹೊರಗೆ ಹೋದೆ. ಆಮೇಲೆ 6 ವರ್ಷ ಆಯಿತು. ಅವಾಗ ಚಾರ್ಜ್ ಶೀಟೇ ಹಾಕಿದ್ರು. 2018ಕ್ಕೆ 9ರಾಗ ಕೇಸ್ ಆಗೈತಿದ್ದು, 2018ಕ್ಕೆ ಚಾರ್ಜ್ ಶೀಟಿಗೆ ಕೊಟ್ಟರೆ 2018ಕ್ಕೆ. ಅವಾಗ ನಾ ಹೇಳಿದೆ ನೋಡಿ ಈ ಕೇಸ್ನ ಹಿಂಗೆ ಮುಂದುವರ್ಸಿದ್ರೆ ಎಷ್ಟು ಮಂದಿ ಜಡ್ಜ್ ಆಗಿ ಹೋಗಿದ್ದಾರೆ, ಇದನ್ನು ಇತ್ಯರ್ಥ ಮಾಡಿ ಕೊಡ್ತೀನಿ ಅಂದರೆ ನಾವು ಒಳಗಿದ್ದು ಮುಗಿಸ್ಕೊತೀನಿ ಅಂದೆ. ಅವಾಗ ನ್ಯಾಯಾಧೀಶರು ಬ್ರಾಹ್ಮಣರವರು, ಅವ್ರ ಹೆಸರು ಏನೈತಿ, ಅವರು ಆಯ್ತಪ್ಪ ನೀನು ಕಸ್ಟಡಿಗಿರು, ನಾನು ನಿನ್ನ ಕೇಸ್ ಮುಗಿಸ್ಕೊಡ್ತೀನಿ ಅಂದರು. 52 ದಿನ ಇಟ್ಕೊಂಡ್ರು. ಪಟ ವಾದ ಮಾಡಿದೆ, ಯಾವ ಸಾಕ್ಷಿ ನನ್ನ ಮೇಲೆ ಹೇಳಿಲ್ಲ, ಕೇಸ್ ಅಕ್ಯೂಟ್ ಮಾಡಿದ್ದೀನಿ ಹೋಗು ಅಂತಂದರು. ಹಂಗೆ ಈ ಒಂದು ಯಾವುದು ಅಜ್ಜಿ ಕೇಸ್ನಾಗ ಈಗ ನೀನು ಕೋರ್ಟ್ನಾಗ ಹೋಗಿ ಎಲ್ಲ ಹೇಳು, ಹಿಂಗಿರಿ ನನಗೆ ಕೊಲೆ ಮಾಡ್ತೀನಿ ಅಂದರು, ನಿನ್ನೂ ತೆಗಿತೀವಿ ಅಂದರು, ಮತ್ತು ನನ್ನ ಮಗನಿಗೆ ನ್ಯಾಯ ಬೇಕಪ್ಪ, ನಾನು ನ್ಯಾಯ ಕೊಡಿಸ್ಬೇಕಂತ ಹೇಳಿದ್ರೆ ನೀನು ಕೊಲೆ ಮಾಡ್ತೀನಿ ಅಂದರು, ನಿನಗೆ ದುಡ್ಡು ಬೇಕಂದ್ರು. ಅವಾಗ ಯಾರೋ ಒಬ್ಬ ಪುಣ್ಯಾತ್ಮ ನನಗೆ ಸಲಹೆ ಕೊಟ್ಟ, ನನ್ನ ಜೀವ ಉಳೆ ಮಟನ ಆ ಕೇಸ್ ಸಾಕ್ಷಿ ನಡೆ ಮಟನ ಅವ್ರು ಹೇಳ್ದಂಗೆ ಕೇಳ್ತೀನಿ ಅನ್ಕೊಂಡು ಹ್ಞೂ ಅನ್ಕೊಂತ ಬಂದೆ. ಈಗ ನಾ ಸತ್ಯ ಹೇಳಿದ್ದೀನಿ ರೀ, ಇವರೇ ನೋಡ್ರಿ ಕೊಂದಾರ ಅಂದ್ರೆ 14 ವರ್ಷ ಶಿಕ್ಷೆ ಆಯ್ತು. 14 ಜನಕ್ಕೆ 14 ಜನಕ್ಕೆ 14 ವರ್ಷ ಶಿಕ್ಷೆ ಆಯ್ತು, ಜೈಲಿಗೆ ಹೋದ್ರು. ಅಜ್ಜಿಗೆ ಆಸ್ತಿ ಬಂತು. ಅದು ಆಧಾರ ಐತಲ್ಲ ಕೊಟ್ಟಿದ್ದೀವ್ರು. ನೀವು ಸಾಕ್ಷಿಗಳಿಗೆ ಮಾರಾಟಕ್ಕೆ ತೊಗೊಂಡು ನೀವು ಸುಳ್ಳು ಸಾಕ್ಷಿ ಹೇಳಕತ್ತೀರಿ ಅಂತಂದು ಹೊಲ ಕೊಟ್ಟಿರಿ, ಎಲ್ಲ ಕೊಟ್ಟಿರಿ, ದುಡ್ಡು ಕೊಟ್ಟಿರಿ, ಅಕೌಂಟಿಗೆ ಹಾಕಿದ್ದು ಅವ್ರ ಅಕೌಂಟಿನಿಂದ ಇವ್ರ ಅಕೌಂಟಿಗೆ ಎಲ್ಲ ಆಧಾರ ತೋರಿಸಿದ್ಲು ನೋಡ್ರಿ. ಇವರು ಸಾಕ್ಷಿ ಹೇಳಿದ್ರು ನೀನು ಕೊಲೆ ಮಾಡ್ತೀರಿ ಅಂದ್ರೆ ಇಲ್ಲ ಇಷ್ಟು ದುಡ್ಡು ತೊಗೋ, ಇಷ್ಟು ಹೊಲ ತೊಗೋದ್ರು, ನನ್ನ ಜೀವ ಉಳಿಯೋದು ಮುಖ್ಯ ಇತ್ತು, ಸಾಕ್ಷಿ ಹೇಳೋಕ್ಕೆ ಸಮಯ ಬೇಕಾಗಿತ್ತು. ನೀವು ನೋಡಿದ್ರೆ ಇಲ್ಲಿ ಕೊಲೆ ಆಗಿರ್ತೈತಿ, 10-20 ವರ್ಷ ಕೋರ್ಟಾಗಿ ಕೇಸ್ ನಡೆಸ್ತೀರಿ, ಅವಾಗೆಲ್ಲ ಸತ್ತು ಹೋಗಿರ್ತವೆ, ಸತ್ತ ಮೇಲೆ ತೀರ್ಪು ನೀಡಿದ್ರೆ ಏನು? ಹೀಗೆಲ್ಲ ಒಂದೊಂದು ಶಿಕ್ಷೆಗೂ ಇದು ಆಗಿದ್ದೈತಿ. ಇನ್ನೊಂದು ಮರ್ಡರ್ ಕೇಸ್ ಹಾವೇರಿಯಲ್ಲಿ ಈಗ ನಾನು ಸರಳವಾಗಿ ಮನೆಯಾಗಿಂದ ಎದ್ದು ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೆ, ಏನೋ ಒಂದು ಊರಿಗೆ ಹೋಗ್ಬೇಕಂತ ಹೊಂಟಿದ್ದೆ. ಒಬ್ಬನ ಎದುರಿಗೆ ಬಂದು ಅವನು ಚಾಕು ಹಾಕಿಬಿಟ್ಟ ಹೊಟ್ಟಿಗೆ, ಹಾಕಿದ್ರೆ ಹೆಣ ಬಿತ್ತಲ್ಲಿ. ಅವನು ಇಮಿಡಿಯೇಟ್ಲಿನ ಅಲ್ಲಿ ಇದ್ದವ್ರ ಒಂದು ಒಮ್ನಿ ತೊಗೊಂಡು ಅವನ್ನ ಹೆಣ ತೊಗೊಂಡು ದಾವಣಗೆರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿಬಿಟ್ರೆ. ಅಡ್ಮಿಟ್ ಮಾಡಿದಾರೆ, ಇವನು ಸತ್ತಾನ, ಇವನ್ಗೆ ಚಾಕು ಹಾಕ್ಯಾರ ಅಂತಂದು ಅವ್ರ ಕಡೆದವ್ರು ಅವ್ನು ಹಾಕಿದವ್ರನ್ನ ಮನೆಯನ್ನಾರನ್ನ ಒಬ್ಬಕಿನ ಕಟ್ಟಿ ಹಾಕಿ ಬೆಂಕಿ ಹಚ್ಚಿ ಸುಟ್ಬಿಟ್ರು. ಅವರು ಸುಟ್ಟಾಗ ಅವರು ಮರ್ಡರ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಇವನ ಮೇಲೆ ಯಾಕೆ ಕೇಸ್ ಹಾಕಿದ್ರಿ? ಇವನದು ಕೇಸ್ ತೊಗೋಬೇಕು ಇವರು, 307 ಕೇಸ್ ತೊಗೋಬೇಕು ಇವರು. ಯಾಕಂತಂದರೆ ಇವನು ಕೊಲೆನ ಮಾಡಿಲ್ಲಲ್ಲ, ಆ ಕೊಲೆನ ನೋಡಿಲ್ಲಲ್ಲ ಇವನು. ಮತ್ತು ಹೆಂಗೆ ಇವನ ಮೇಲೆ ಕೇಸ್ ಹಾಕಿದ್ರೆ ಅವನು 14 ವರ್ಷ ನಿರಪರಾಧಿಯಾಗಿ ಜೈಲು ತೆಗೆದು ಬಂದ. ಅದನ್ನು ನಾನು ನೋಡಿದೆ, ಚಾರ್ಜ್ ಶೀಟಿಯಲ್ಲಿ ಆರೋಪಿ ಮಾಡಿದ್ದಾರೆ ಇವನಿಗೆ. ಇವನು ಯಾರಿಗೆ ಹೊಡೆದಿದ್ದಾನೆ? ಹಿಂದೆ ಪ್ರಕರಣ ಇರಬೇಕಲ್ಲ ಇವರು, ಹಿಂದಿನ ಪ್ರಕರಣದಲ್ಲಿ ಆರೋಪಿಯಾಗಿ ಇರಬೇಕಿಲ್ಲ ಇವರು. ಹಂಗಾತು. ಮತ್ತೊಂದು ಮರ್ಡರ್ ಕೇಸ್ ಇತ್ತು. ಆ ಮರ್ಡರ್ ಕೇಸ್ನಾಗ ಹಿಂದೆ ಏನು ಕೊಲೆ ಆಗ್ಯಾನಲ್ಲ, ಅವನು ಹೊಲದಾಗ ಆ ಕೊಲೆ ಮಾಡಿದವನಿಗೂ ಆ ಕೊಲೆ ಆದವನಿಗೂ ಗಲಾಟೆ ಆಗೈತಿ. ಗಲಾಟೆ ಆಗಿ ಬಡಗಿಲೆಲ್ಲ ಹೊಡೆದಿದ್ದು, ಇದು ಕಾಲಿಗೆ ಎಲ್ಲ ಹೊಡೆದಿದ್ದು ಕೇಸ್ ಇತ್ತು ಅವನದೊಂದು. ಯಾವುದೇ ಸಣ್ಣ ಕೋರ್ಟ್ನಾಗ, ಸಿವಿಲ್ ಕೋರ್ಟ್ನಾಗ ಕೇಸ್ ಇತ್ತು ಅವನದು. ಆ ಹೊಲದ ಗಲಾಟೆಗೆ ಅವನ ಮೇಲೆ ಕೇಸ್ ಕೊಟ್ಟಿದ್ದ. ಯಾರು ಕೊಲೆ ಮಾಡಿದ್ನಲ್ಲ ಅವನ ವಿರುದ್ಧ ಆ ಸತ್ತವನು ಕಂಪ್ಲೇಂಟ್ ಕೊಟ್ಟಿದ್ದ. ಅವಾಗೇನಾಯ್ತು, ಇವ್ರು ಸಾಕ್ಷಿ ನಡೆಯಕತ್ತಿದ್ವು. ಅವ ಪಿ ಏನು ಮಾಡಿದ, ಆ ಹಳೆ ಕೇಸ್ ಏನಿತ್ತಲ್ಲ, ಇವನು ಮುಂಚೆ ಹೊಡೆದು ಮರ್ಡರ್ ಮಾಡಿದ್ನಲ್ಲ, ಆ ಕೇಸ್ನಿಂದ ಜಜ್ಮೆಂಟ್ ಕಾಪಿ ತರಿಸಿಬಿಟ್ಟ. ಹೊಲದ ಗಲಾಟಿದು ಅದು ಏನಾಗ್ಬಿಟ್ಟೈತೆ ಅಂದ್ರೆ ಇವನು ಜೈಲ್ನಾಗಿದ್ದ ಆ ಕೇಸು ವಾರೆಂಟ್ ಬಂದಾಗ. ಇವನು ಮುಂಚೆ ಬೇಲ್ ಮೇಲೆ ಇದ್ನ, ಆಮೇಲೆ ಅವನು ಮರ್ಡರ್ ಮಾಡಿಬಿಟ್ಟ. ಒಂದು ಹಳೆ ಕೇಸ್, ಅವನದು ಹಳೆ ಕೇಸ್ ಇತ್ತು,
ಇದು ಒಂದು ಮರ್ಡರ್ ಕೇಸು. 2 ಕೇಸ್ನಾಗ ಇದ್ದ, ಅದು ಬಾಡಿ ವಾರೆಂಟ್ ಬಂದುಬಿಡ್ತು. ರಾಣೆಬೆನ್ನೂರಿಗೆ ಬರ್ಬೇಕು ನೀನು ಅಂತಂದು, ಅದು ಹಳೆ ಕೇಸ್ಗೆ ಅವ ಅಟೆಂಡ್ ಆದ. ಅವಾಗ ಪೊಲೀಸ್ ಏನು ಮಾಡ್ದ, ಇದು ಸಣ್ಣ ಕೇಸ್ ಐತ್ಲಿ ಒಪ್ಕೊಂಬಿಡ್ಲಿ, ಆಗೈತ್ರಿ ಗಲಾಟೆಗಿದ್ದು ಖರೆ ರೀ ಅಂತಂದು ಒಪ್ಕೊಂಬಿಡು, ನಿನಗೆ ಮತ್ತು ದಂಡ ಗಿಂಡ ಆತಂದ್ರೆ ನಾನೇ ಕಟ್ತೀನಿ ತುಲಿಯಪ್ಪ, ಹಗಲೇಲಿ ಏನು ಜೈಲಿಗೆ ಬರೋದು ನೀನು ಕರ್ಕೊಂಬರೋದು ನಮ್ಗೆ ಸುಸ್ತಾಕತ್ಲಿ ಅಂತ ಹೇಳಿದ್ರೆ ಅವ ನೀವು ಹೆಂಗೆ ಹೇಳ್ತೀರಿ ಹಂಗಾರಿ ಅಂದ. ಅವನು ಏನಪ್ಪ ಹಿಂಗೆ ಚಾರ್ಜ್ ಆಯ್ತು ಕೇಸ್, ಏನಪ್ಪ ಇದ್ದಿದ್ದ ದಿನ ಇಂಥ ಅವನಿಗೆ ನೀನು ಹೊಡೆದಿ ಅಂತಂದು ಕೇಸ್ ಮಾಡ್ರಲ್ಲ ಏನೈತಿ ನೋಡ್ರಿ, ಆಗೈತ್ರಿ ತಪ್ಪಾಗೈತ್ರಿ ಅಂತಂದು ಒಪ್ಕೊಂಬಿಟ್ಟೆಮ್ಮ. 500 ರೂಪಾಯಿ ದಂಡ ಕಟ್ಬಿಟ್ರು ಅವರು. 500 ರೂಪಾಯಿ ಕಟ್ಟಕ್ಕೆ ಎಲ್ಲಿತ್ತೀವನಂತಲೇ ಪೊಲೀಸ್ನ ಕಟ್ಟ್ಯಾನ ದಂಡನ. ಅವಾಗ ಅದನ್ನ ಜಜ್ಮೆಂಟ್ ಕಾಪಿ ತೊಗೊಂಬಂದು ನೋಡ್ರಿ ಹಿಂದೆ ಹಿಂದೆ ಗಲಾಟೆ ಆಗೈತಿ, ಈ ಕೇಸ್ ಆಗೈತಿ, ಅದನ್ನು ಒಪ್ಕೊಂಡಾನ, ಇವನೇ ಯಾಕೆ ಮಾಡಿರಬಾರ್ದು ಕೊಲೆನ. ಅದು ಪಿಟ್ಟು ಬಂದುಬಿಡ್ತು. ಅವಾಗ ಅವ್ರಿಗೆ ಕೇಳಿದ. ಅವಾಗ ನಾನೇನು ಮಾಡಿದೆ, ಒಂದು ಅರ್ಜಿ ಬರ್ದು ಕೊಟ್ಟೆ. ನೋಡಿ ಸ್ವಾಮಿ, ಈ ಪ್ರಕರಣ ಜೈಲಿಗೆ ಬಂದಿಂದಾಗ ಅದು ಬಾಡಿ ವಾರೆಂಟ್ ಬಂದೈತಿ. ಜೈಲಿಂದ ಉಡ್ದಾರ ಸಹಿತ ಬಿಡಂಗಿಲ್ಲ, ನಮ್ಮದು ಉಡ್ದಾರ ಸಹಿತ ಕಿತ್ಕೊತಾರೆ. ಅವತ್ತು ಅವ್ನಿಗೆ ಯಾರೂ ಭೆಟ್ಟಿನೂ ಬಂದಿಲ್ಲ ಕೋರ್ಟಿಗೆ ಹೋದಾಗ. ಇದೇ ಪೊಲೀಸ್ನವ್ರೆ, ಸಿವಿಲ್ ಪೊಲೀಸ್ನವ್ರೆ ಅವ್ನು ಕೋರ್ಟಿಗೆ ಜೈಲಿಗೆ ಬಂದು ಕೋರ್ಟಿಗೆ ಕರ್ಕೊಂಡೋಗಿ ಹಾಜರುಪಡಿಸ್ಯಾರ. ಹಗಲೇ ಮತ್ತೆ ಡೇಟ್ ಕೊಡ್ತಾರೆ, ಇನ್ನು ಹಗಲಿಲ್ಲ ಅಂತಂದು 500 ರೂಪಾಯಿ ನಂದ ಕಟ್ತೀನಿ ಅಂತಂದು ದಂಡ ಕಟ್ಟಿದಾನವ ಪೊಲೀಸ. ಸೊ ಇರಲಿಲ್ಲ, ಇವನಂತಲ್ಲಿ ಎಲ್ಲಿಂದ ಬರ್ತೈತಿ, ಜೈಲಿಗಿಂದ ಎಲ್ಲಿಂದ ಬರ್ತೈತಿ? ಇವರೇ ಒಪ್ಪಿಸಿ ಅದನ್ನ ಮಾಡಿಸಿದಾರ ಅನ್ನಂಗೆ ನಾನು ಅದನ್ನ ಇದನ್ನ ಮಾಡಿಸಿದ್ದೆ. ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೆ, ಓಪನ್ ಮಾಡಿರಿ, ಚಾರ್ಜ್ ಶೀಟ್ ಇನ್ನು ಚಾರ್ಜ್ ಆಗೋದಕ್ಕಿಂತ ಮುಂಚೆನ ನೀವು ಮಾಡಿದಂತ ವಿಚಾರಣೆ ಮಾಡಿ ತೀರ್ಪು ನೀಡಬೇಕು ಹೊರತು ಆರೋಪಿ ಹೇಳಿದಾನಂತಂದು ಅವ್ನು ಒಪ್ಕೊಂಡಾನಂತಂದು ಪೊಲೀಸ್ನವ್ರು ಕುಮ್ಮಕ್ಕೆ ಕೊಟ್ಟಿರ್ತಾರೆ. ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಇನ್ನೂ 100 ಕೇಸ್ ತಂದು ಇಡ್ತೇವೆ ಅಂತ ಹೆದರ್ಸಿರ್ತಾರೆ. ಅವ ಒಪ್ಕೊಂಡಿರ್ಬೇಕು, ಹೌದಲ್ರಿ? ಒಪ್ಕೊಂಡಿರ್ಬೇಕು. ಅದಕ್ಕೆ ಕೇಸ್ ಹಾಕ್ಯಾರ ಇವರು. ಈ ಕೇಸ್ಗೂ ಅದು ಮಾಡಿಲ್ರಿ ಅಂತಂದು ಅವ್ನ ಕಡೆಯಿಂದ ಒಂದು ಅರ್ಜಿ ಬರೆಸಿ ಸಹಿ ಹಾಕ್ಸಿಸಿ ಪಿಡಾಪ್ ಕೊಟ್ಬಿಟ್ಟೆ. ಮತ್ತೆ ಚಾಲೂ ಆತದು, ಆ ಕೇಸ್ ಅಕ್ಯೂಟ್ ಆಯ್ತು. ಆಮೇಲೆ ಈ ಕೇಸ್ ಅಕ್ಯೂಟ್ ಆಯ್ತು. ನೋಡಿ, ಅದೊಂದು ಸಣ್ಣ ಪಾಯಿಂಟು. ಇದ್ರಾಗ ಎಳಿ ಹಿಡಿತಾರ. ಈಗ ನಂದೇ ಪ್ರಕರಣದಲ್ಲಿ ಎಂದೋ ಒಂದು ಸೈಕಲ್ ಕೇಸ್ಗೆ 88ರಾಗ 4 ತಿಂಗಳು ಶಿಕ್ಷೆ ಆಗಿದ್ದನ್ನು ತೋರಿಸಿದಾರೆ ಇವರು. 4 ತಿಂಗಳು ಶಿಕ್ಷೆ ಆಗಿದ್ದ. ನಾನು ಅದಕ್ಕೂ ಹೇಳಿದೆ ಜಡ್ಜಿಗೆ, ಆ ಕೇಸನ್ನ ಓಪನ್ ಮಾಡಿಸ್ರಿ, ಒಂದು ಆರ್ಗ್ಯುಮೆಂಟ್ ಕೊಡ್ರಿ, ಆ ಕೇಸ್ನಲ್ಲಿ ನಾನು ನಿರಪರಾಧಿಯಾಗಿ ತೋರಿಸ್ತೀನಿ. ಒಬ್ಬೊಬ್ರು ಜಡ್ಜ್ ಸರಿ ಇರ್ತಾರೆ, ಒಬ್ಬೊಬ್ರು ಜಡ್ಜ್ ತಿಕ್ಕಲ್ನಾರ ಇರ್ತಾರೆ, ಕೊಟ್ಬಿಡ್ತಾರೆ. ಅವರು ಧರ್ಮದ ಮೇಲೆ ತೀರ್ಪು ನೀಡೋಂಥವ್ರು ಅದಾರ, ಸಂವಿಧಾನದ ಮೇಲೆ ತೀರ್ಪು ನೀಡೋಂಥವ್ರು ಅದಾರ. ಯಾಕಾಗಿಲ್ಲ? ಇದೇ ರಾಯಚೂರು ಜಿಲ್ಲಾದಾಗ ಯಾರು ಅವರು ಮಲ್ಲಿಕಾರ್ಜುನ ಗೌಡ ಅಂತ ನ್ಯಾಯಾಧೀಶ ಅಂಬೇಡ್ಕರ್ ಫೋಟೋ ಇಟ್ಟು ಧ್ವಜಾರೋಹಣ ಮಾಡೋ ಅಂತಂದು ಸುಪ್ರೀಂ ಕೋರ್ಟ್ ಆದೇಶನ ಅಲ್ಲಗಳ್ದು ಅಂಬೇಡ್ಕರ್ ಫೋಟೋ ತೆಗಿಸಿ ಧ್ವಜಾರೋಹಣ ಮಾಡ್ತೀನಿ ನಾನು ಅಂತಂದು ಫೋಟೋ ತೆಗಿಸಿ ಧ್ವಜಾರೋಹಣ ಮಾಡಿದ. ಅದೇ ಥರನೇ ಇನ್ನೊಬ್ಬ ಸಂದೇಶ್ ಅಂತಂದು ಹಸನ್ ಜಡ್ಜ್ ಅವರು, ಸಂದೇಶ್ ಅಂತಂದು ಈಗ ಹೈಕೋರ್ಟ್ ಜಡ್ಜ್ ಅದಾರ ಅವರು ಒಬ್ಬರು ಪ್ರಶ್ನೆ ಮಾಡಿದಾಗ ನಾನು ತಿನ್ನೋನಲ್ಲ, ನಾನು ತಿನ್ನೋಕೆ ಬಿಡೋನ ಅಲ್ಲ, ನಾನು ಸಂವಿಧಾನದ ಪ್ರಕಾರ ನಾನು ತೀರ್ಪು ನೀಡೋನು, ಬೇಕಾದ್ರೆ ನೀವು ಆ ಥರ ಮಾಡ್ತೀನಿ ಅಂದರೆ ಇದಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಅಪ್ಪಂದ 5 ಎಕರೆ ಹೊಲ ಆಯ್ತು ಮಾಡ್ಕೊಂಡು ಇದ್ದು ಬಿಡ್ತೀನಿ. ಹಿಂಗೆಲ್ಲ ಹೇಳಿದಂಥ ನ್ಯಾಯಾಧೀಶರು ಅದಾರ. ಎಲ್ಲ ನ್ಯಾಯಾಧೀಶರು ನಾನು ಗಳಂಗಿಲ್ಲ. 10 ಮಂದಿ ಪುಡಾರಿ ನ್ಯಾಯಾಧೀಶರಿಂದನೇ ಇವತ್ತು ಈ ದೇಶದಲ್ಲಿ ಇಂಥ ದೊಡ್ಡ ಜೈಲು ಆಗ್ತಾ ಇರೋದು, ಇಂಥ ದೊಡ್ಡ ಕೋರ್ಟ್ ಆಗ್ತಾ ಇರೋದು. ಸರಿಯಾಗಿ 6 ತಿಂಗಳಿಗೆ ತೀರ್ಪು ನೀಡೋಂಥ ವ್ಯವಸ್ಥೆ ಆತಂದ್ರೆ ಅಪರಾಧಿಗಳು ಇರೋದಿಲ್ಲ, ಜೈಲು ದೊಡ್ಡದಾಗಂಗಿಲ್ಲ. ಏನಂತೀರಿ? ಬಳ್ಳಾರಿದೇನು ಕೇಸು? ಬಳ್ಳಾರಿದೇನಪ್ಪ ಅಂದರೆ ಅದು ಸಿರುಗುಪ್ಪ ತಾಲೂಕಿಂದು. ಸಿರುಗುಪ್ಪ ತಾಲೂಕು, ತುಂಗಭದ್ರಾ ನದಿ. ಅಲ್ಲಿ ಏನಾಗೈತಿ ಅಂದರೆ ಅವನು ದನ ಕಾಯ್ತಿದ್ದ ಹುಡುಗ. ದನ ಕಾಯ್ತಾ ಇದ್ದಾಗ ಒಂದು ಮುದುಕನೂ ಇದ್ದ. ಅವನಿಗೆ ಜೇನುತುಪ್ಪದಾಗ ವಿಷ ಹಾಕಿ ಕೊಟ್ಟಿದ್ದ. ನಾವು ದನಕಾಯಿ ಹುಡುಗ ಮುದುಕನಿಗೆ ಅವ ತಿಂದುಬಿಟ್ಟಾನ, ಸತ್ತು ಬಿಟ್ಟಾನ. ಸತ್ತಿಂದ ಅವನ ಮೇಲೆ ಕೊಲೆ ಕೇಸ್ ಆಗೈತಿ. ಅವಾಗ ಅವನು ಮೈನರ್ ಅದಾನವ. ಇವರು 18 ವರ್ಷ ಇದನ್ನು ಬರೆದು ಕಳಿಸ್ಬಿಟ್ರ ಪೊಲೀಸ್ನವರು. ಏಜ್ ಬರೆದು ಕಳಿಸ್ಬಿಟ್ರ. ಅದು ನಡೆದೈತಿ. ನಾನು ಬಳ್ಳಾರಿ ಜೈಲಿಗಿದ್ದೆ. ಇದ್ದಾಗ ಅವನು ಬಂದು, ಅಣ್ಣ ನನಗೆ ಹಿಂಗಾಗೈತಿ ಅಣ್ಣ ಅಂದ. ವಯಸ್ಸೆಷ್ಟು ಅಂದೆ. ನೀನು ಸ್ಕೂಲ್ ದಾಖಲೆ ತರಿಸು ಅಂದೆ. ನೋಡಿದಾಗ ಆ ಸಮಯದ ಮರ್ಡರ್ ಆದಾಗ ಅವ್ನು ಮೈನರ್, ಅವನಿಗೆ ಲೈಫ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಹೈಕೋರ್ಟಿಗೆ ಒಂದು ಅರ್ಜಿ ಫಿಲ್ಅಪ್ ಮಾಡಿದ್ವಿ, ಹೋತು, ರಿಲೀಸ್ ಆಗಿ ಬಂದುಬಿಟ್ಟವ. ಮೈನರ್ 3 ವರ್ಷ ಶಿಕ್ಷೆ. ಅವರಿಗೆ ಹೆಚ್ಚಿನ ಪರಿಹಾರ ಕೊಡಲಿಲ್ಲ. ತಪ್ಪಲ್ವ ಮಾಡಿದ? ಮತ್ತು ಅಲ್ರಿ ಜಡ್ಜ್ಗಳು ಅವನು ವಯಸ್ಸು ಕೇಳಂಗಿಲ್ಲ, ದಾಖಲೆ ಪರಿಶೀಲನೆ ಮಾಡಲ್ವಾ? ಏನು ಮಾಡ್ತಾರೆ? ಅಲ್ರಿ ನಂದೇ ಮಾಡಿಲ್ಲ. 70ನೇ ಇಸ್ವಿಯಾಗ ಹುಟ್ಟೀನಿ. 77ನೇ ಇಸ್ವಿದು ವಾರಂಟ್ ತೊಗೊಂಬಂದು ಜೈಲ್ ಅಧಿಕಾರಿನ ಪರಿಶೀಲಿಸಿಲ್ಲ. ಆಮೇಲೆ ಪೊಲೀಸ ಅವನು ಪರಿಶೀಲಿಸಿದ, ಸಿಗ್ಲಿ ಬಸ್ಸಂದು ಹೌದಲ್ಲ ಅಂತ ಅವನು ನೋಡಲಿಲ್ಲ, ಜೈಲ್ ಅಧಿಕಾರಿ ನೋಡಲಿಲ್ಲ, ನ್ಯಾಯಾಧೀಶನೂ ನೋಡಲಿಲ್ಲ. 1 ವರ್ಷ 8 ತಿಂಗಳ
ಆ ಪ್ರಕರಣದಲ್ಲಿ ನಾನು ಆರೋಪಿಯಾಗೇ ಇದ್ದೇನೆ. ಕೊನೆಗೆ ನಾನು ಸ್ಕೂಲ್ ದಾಖಲೆ ತೊಗೊಂಡು ಹೋದಾಗ ನಾ 70ರಾಗ ಹುಟ್ಟೀನಿ, ಇದು 77ರ ಕೇಸ್ ಇದೆ. ಸೊ 7 ವರ್ಷಕ್ಕೆ ಕ್ರೈಮ್ ಮಾಡಿದಿರಂತ. 7 ವರ್ಷಕ್ಕೆ ಕ್ರೈಮ್ ಮಾಡಿ ಸಿಗ್ಲಿ ಬಸ್ ಅಂದಂಗೆ ಅದು ದಾಖಲೆ ತೆಗಿರಿ ಅಂದ್ರೆ ಅದು ಅವನದಲ್ಲ, ಅದು ಕೇಸು ಬಸವಣ್ಣಪ್ಪ ಶಿವಲಿಂಗಪ್ಪ ಸಿಗ್ಲಿ ಅಂತ ಐತಿ. ನಾನು ನೋಡ್ರಿ ಬಸವರಾಜ ನಿಂಗಪ್ಪ ಬೆಳಗಜ್ರಿ ಅಲಿಯಾ ಸಿಗ್ಲಿ ಬಸ್ ಅಂತ ಐತಿ. ಅವಾಗ ಬಾಯ್ ಮಿಸ್ಟೇಕ್ ಅನ್ನೋದು ಎಷ್ಟು ಸರಳ ಬರ್ತೈತಿಲ್ಲ ರೀ ನಿಮ್ಮ ಬಾಯಾಗ ಅಂದೆ ನಾನು. ಬಾಯಾಗ ಹೆಂಗಿದ್ರು ನನಗೆ ಹೆಂಗೆ 1 ವರ್ಷ 8 ತಿಂಗಳು ಜೈಲಿಗೆ ಇಟ್ಟಿರಲ್ಲ, ಆ 1 ವರ್ಷ 8 ತಿಂಗಳು ಜೈಲು ಅಧೀಕ್ಷಕ, ಪೊಲೀಸ್ ಐವ ಮತ್ತು ನ್ಯಾಯಾಧೀಶರು 1 ವರ್ಷ 8 ತಿಂಗಳು ಶಿಕ್ಷೆ ಅನುಭವಿಸ್ಬೇಕು. 1 ವರ್ಷ 8 ತಿಂಗಳು ಪರಿಹಾರ ಕೊಡ್ಬೇಕು ನನಗೆ. ಇಂಥ ಪ್ರಶ್ನೆ ಕೇಳಿದ್ದೀನಿ, ಕೇಳೋದು ಸರಿ ಕೊಡಲ್ವಾ? ಹಿಂಗಾರು ಕೊಡ್ಬೇಕಲ್ವಾ? ಎಲ್ಲಿ ಕೊಡ್ತಾರ? ಈಗ ಸುಮ್ಮನೆ ಅನ್ನೆಸರಿ ನಿಮ್ದು 1 ವರ್ಷ 8 ತಿಂಗಳು ವೇಸ್ಟ್ ಹಣ ಕೊಡ್ಬೇಕಲ್ವ? ಎಲ್ಲಿ ಕೊಡ್ತಾರ? ನಿಮ್ಮ ಟೈಮು, ಎನರ್ಜಿ, ಮರ್ಯಾದೆ ಯಾವುದಕ್ಕೂ ಪರಿಹಾರ ಇಲ್ಲ. ನಾನು 262 ಪ್ರಕರಣ ಕಳ್ತನ ಮಾಡಿದ್ದೀನಿ, ಆದ್ರೆ ಮಾಡಿಲ್ಲ ಅಂತ ಕೋರ್ಟ್ ತೀರ್ಪು ನೀಡೈತೆ ಅಂದ್ರೆ ಇವತ್ತು ನನಗೆ ಯಾರಾದ್ರೂ ಕಳ್ಳ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕೋದು ಪವರ್ ಐತೆ ನನಗೆ. ಕಳ್ಳ ಅಂದ್ರೆ ಕೇಸ್ ಹಾಕ್ತೀರಿ, ಪ್ರೂಫ್ ಕೊಡಲ್ಲ ಅಂತೀನಿ, ಹೌದಲ್ರಿ? ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.